ಅಪಾರ್ಟ್ಮೆಂಟ್ ನಲ್ಲಿ ಒಂಟಿ ಮಹಿಳೆ ಜೊತೆ ಅಸಭ್ಯ ವರ್ತನೆ ಮಾಡಿರುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ಕೃತ್ಯವನ್ನ ಮಾಡಿದಾನೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿದೆ. ಮಾರ್ಚ್ 6ನೇ ತಾರೀಕು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಾರ್ಚ್ 6ರ ರಾತ್ರಿ 11:15ಕ್ಕೆ ಫ್ಲಾಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಒಂಟಿ ಮಹಿಳೆ ವಾಸವಿದ್ದ ಫ್ಲಾಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬೆಂಕಿ ನಂದಿಸೋಕೆ ಫ್ಲಾಟ್ಗೆ ಆಗಮಿಸಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಬೆಂಕಿ ನಂದಿಸಿದ ಬಳಿಕ ಕುಟುಂಬ ಸದಸ್ಯರ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾನೆ. ಮಹಿಳೆಯಿಂದ ಮಾಹಿತಿಯನ್ನ ಪಡೆದಿದ್ದ ಸೆಕ್ಯೂರಿಟಿ ಗಾರ್ಡ್ ಶಿವು ರಾತ್ರಿ 11:15ರ ಸುಮಾರಿಗೆ ಫ್ಲಾಟ್ಗೆ ಮತ್ತೆ ಆತ ಮರಳಿ ಬಂದಿದ್ದ. ಎಲೆಕ್ಟ್ರಿಕ್ ಬೋರ್ಡ್ ಚೆಕ್ ಮಾಡುವ ನೆಪದಲ್ಲಿ ಆತ ಬಂದಿದ್ದ. ಆ ಸಂದರ್ಭದಲ್ಲಿ ಮುತ್ತು ಕೊಡುವಂತಹ ಮಹಿಳೆಗೆ ಆತ ಒತ್ತಾಯ ಮಾಡಿದ್ದ ಶಿವು ಅಂತ ಹೇಳಲಾಗ್ತಾ ಇದೆ. ಆಕೆ ನಿರಾಕರಿಸಿದಾಗ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದ. ಈ ವೇಳೆ ತಪ್ಪಿಸಿಕೊಳ್ಳೋಕೆ ಬಾಗಿಲು ತೆಗೆಯೋಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಮಹಿಳೆಯ ಬಟ್ಟೆಯನ್ನ ಹಿಡಿದು ಬಟ್ಟೆಯನ್ನ ಕಳಚೋಕು ಕೂಡ ಈ ಶಿವು ಪ್ರಯತ್ನ ಪಟ್ಟಿದ್ದ. ಮಹಿಳೆ ಕಿರುಚಿಕೊಂಡಾಗ ತಪ್ಪಿಸಿಕೊಂಡು ಓಡ್ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. 7 ವರ್ಷಗಳಿಂದ ಸೆಕ್ಯೂರಿಟಿ ಗಾರ್ಡ್ ಆಗಿ ಈ ಶಿವು ಅನ್ನುವಂತಹ ಕಾಮುಕ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. 1 ವರ್ಷದಿಂದ ಅಪಾರ್ಟ್ಮೆಂಟ್ ನಲ್ಲಿ ಈ ಮಹಿಳೆ ವಾಸವಾಗಿದ್ರು. ಬೆಂಗಳೂರಿನ ಐಟಿ ಕಂಪನಿಯಲ್ಲೇ ಇವರು ಕೆಲಸ ಮಾಡ್ತಾ ಇದ್ರು. ತಮಿಳುನಾಡು ಮೂಲದ ಮಹಿಳೆ ಈಕೆ ದೌರ್ಜನ್ಯ ಎಸಗಿದ್ದ ಬಗ್ಗೆ ಬೈಯಪ್ಪನಹಳ್ಳಿ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಹಾಸನ ಮೂಲದ ಸೆಕ್ಯೂರಿಟಿ ಗಾರ್ಡ್ ಶಿವು 26 ವರ್ಷದ ಯುವಕ. ಈತನನ್ನ ಈಗ ಬಂಧಿಸಲಾಗಿದೆ. ಪ್ರಸ್ತುತ ಈತ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಗೊತ್ತಾಗ್ತಾ ಇದೆ. ನಾವೀಗ ಸಿಸಿಟಿವಿ ಫುಟೇಜ್ ಕೂಡ ಗಮನಿಸ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ನ ಸಿಸಿಟಿವಿ ಫುಟೇಜ್. ಮನೆಯಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಬಿದ್ದಿದ್ದಾಗ ಈ ಸೆಕ್ಯೂರಿಟಿ ಗಾರ್ಡ್ ಶಿವು ಅಲ್ಲಿಗೆ ಹೋಗಿರ್ತಾನೆ, ಅಪಾರ್ಟ್ಮೆಂಟ್ಗೆ ಹೋಗಿರ್ತಾನೆ, ಬೆಂಕಿ ನಂದಿಸಿ ವಾಪಸ್ ಆಗಿರ್ತಾನೆ. ಆದರೆ ವಾಪಸ್ ಹೋಗೋಕ್ಕಿಂತ ಮುಂಚೆ ಈತ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದೀರಿ ಎನ್ನುವಂತಹ ಡೀಟೇಲ್ಸ್ ಕೂಡ ಕೇಳಿರ್ತಾನೆ. ಮಾಹಿತಿಯನ್ನ ತಿಳಿದು ಅಲ್ಲಿಂದ ಹೋಗುವಂತಹ ಈತ ಮಹಿಳೆ ಒಬ್ಳೇ ಇರೋದು ಅಂತ ಗೊತ್ತಾಗಿರುತ್ತೆ. ರಾತ್ರಿ ವೇಳೆ ಮತ್ತೆ ಮನೆಗೆ ವಾಪಸ್ ಆಗಿರ್ತಾನೆ. ಎಲೆಕ್ಟ್ರಿಕ್ ಬೋರ್ಡ್ ಚೆಕ್ ಮಾಡೋಕಿದೆ ಬಿಡಿ ಅಂತ ಹೇಳಿರ್ತಾನೆ. ಹಾಗಾಗಿ ಮಹಿಳೆ ಆತನನ್ನ ಒಳಗೆ ಬಿಟ್ಟಿರ್ತಾರೆ. ಒಳಗೆ ಹೋದಂತಹ ಈ ಕಾಮುಕ ಶಿವು, ಸೆಕ್ಯೂರಿಟಿ ಗಾರ್ಡ್ ಶಿವು ಅಲ್ಲಿಂದ ಹೊರಗೆ ಬರೋದಿಲ್ಲ. ಎಲೆಕ್ಟ್ರಿಕ್ ಬೋರ್ಡ್ ಚೆಕ್ ಮಾಡಿ ಬದಲಾಗಿ ನನಗೆ ಮುತ್ತು ಕೊಡು ಅನ್ನುವಂತಹ ಬೇಡಿಕೆಯನ್ನ ಆಕೆ ಮುಂದೆ ಇಡ್ತಾನೆ. ಆಕೆ ನಿರಾಕರಿಸಿ ಬೈದಾಗ ಈತ ಸುಮ್ಮನಾಗೋದಿಲ್ಲ. ಆಕೆ ಅಲ್ಲಿಂದ ಬಚಾವಾಗೋಕೆ ಬಾಗಿಲು ತೆಗೆಯೋಕೆ ಅಂತ ಓಡಿದಾಗ ಆಕೆಯನ್ನ ಹಿಡಿದು ಆಕೆಯ ಬಟ್ಟೆಯನ್ನ ಕಳಚುವಂತ ಪ್ರಯತ್ನವನ್ನ ಕೂಡ ಈ ಕಾಮುಕ ನಡೆಸಿರ್ತಾನೆ. ಬಳಿಕ ಆ ಯುವತಿ ಜೋರಾಗಿ ಕಿರುಚಿಕೊಂಡಾಗ ಗಾಬರಿ ಬಿದ್ದು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಬೈಯಪ್ಪನಹಳ್ಳಿ ಠಾಣೆಗೆ ಮಹಿಳೆ ದೂರನ್ನ ಕೊಡ್ತಾರೆ. ಇದೀಗ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ಆತನನ್ನ ಒಪ್ಪಿಸಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ಏನೆಲ್ಲ ವಿವರ ಸಿಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟಂತೆ? ಅಮರ್ ಪ್ರಸಾದ್, ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೈಯಪ್ಪನಹಳ್ಳಿ ಪೊಲೀಸರು ಆ ಒಂದು ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತಹ ಶಿವನನ್ನ ವಶಕ್ಕೆ ಪಡೆದು ಅದನ್ನ ವಿಚಾರಣೆ ಕೂಡ ಹೊರಪಡಿಸಿರುತ್ತದೆ. ಮುಖ್ಯವಾಗಿ ಇದೇ ತಿಂಗಳ ಮಾರ್ಚ್ 6ನೇ ತಾರೀಕು ರಾತ್ರಿ 11:15 ಸುಮಾರಿಗೆ ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ನಲ್ಲಿ ಒಂದು ಬೆಂಕಿ ಕೂಡ ಕಾಣಿಸ್ಕೊಂಡಿರುತ್ತೆ. ರಾತ್ರಿ 11:15 ಸುಮಾರಿಗೆ ಕಾಣಿಸ್ಕೊಂಡ ಬೆಂಕಿಯನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ತೆರಳಿ ಬೆಂಕಿಯನ್ನು ನಂದಿಸುತ್ತಾರೆ. ಅದಾದ ನಂತರ 11:45ಕ್ಕೆ ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸಂಪೂರ್ಣವಾಗಿ ಕರೆಂಟ್ ಆಫ್ ಆಗಿರುತ್ತೆ. ಆಗ ಅದೇ ಒಂದು ಅಪಾರ್ಟ್ಮೆಂಟ್ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್, ಬ್ಲಾಕ್ ಬೆಲ್ಟ್ ಕಮಾಂಡೋಸ್ಗೆ ಕೆಲಸ ಮಾಡಿದಂತಹ ಸೆಕ್ಯೂರಿಟಿ ಗಾರ್ಡ್ ಶಿವು ಎಂಬಾತ ಅದೇ ಒಂದು ಫ್ಲಾಟ್ ನಲ್ಲಿ ಒಂಟಿಯಾಗಿ ವಾಸ ಮಾಡಿದಂತಹ ಯುವತಿ ಕೊಠಡಿಗೆ ತೆರಳಿ ನಾನು ಎಲೆಕ್ಟ್ರಿಕಲ್ ಬೋರ್ಡ್ ಚೆಕ್ ಮಾಡಬೇಕಾಗಿದೆ ಅನ್ನೋ ಒಂದು ನೆಪವನ್ನ ಹೇಳ್ತಾ ಒಳಗೆ ಒಳಗೆ ಪ್ರವೇಶ ಮಾಡುವಂತಹ ಶಿವು ಆಕೆಯೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ. ನನಗೊಂದು ಮುತ್ತು ಕೊಡುವ ಜೊತೆಗೆ ಬಟ್ಟೆಯನ್ನ ಕಳಚು ಅನ್ನೋ ಒಂದು ರೀತಿಯಲ್ಲಿ ಆತ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ. ತಕ್ಷಣ ಆಕೆ ಜೋರಾಗಿ ಕಿರುಚಿ ಕೊಡ್ತಿದ್ರೆ ತಕ್ಷಣ ಆತ ಅಲ್ಲಿಂದ ಎಸ್ಕೇಪ್ ಕೂಡ ಹಾಕ್ತಾನೆ. ಅದಾದ ನಂತರ ಈ ಬಗ್ಗೆ ಆ ಯುವತಿ ತೆರಳಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ದಾಖಲಿಸ್ತಾಳೆ. ದೂರನ್ನ ದಾಖಲಿಸಿಕೊಂಡಿರುವಂತಹ ಬೈಯಪ್ಪನಹಳ್ಳಿ ಪೊಲೀಸರು ಸದ್ಯಕ್ಕೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಹೊರಪಡಿಸುವಂತದ್ದು. ಮುಖ್ಯವಾಗಿ ಈಗಾಗಲೇ ವಿಚಾರಣೆ ವೇಳೆ ಆತ ಕಳೆದ 7 ವರ್ಷಗಳಿಂದ ಇದೇ ಒಂದು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಆತ
ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ. ಜೊತೆಗೆ ಆ ಯುವತಿ ಕೂಡ ತಮಿಳುನಾಡು ಮೂಲದವಳಾಗಿದ್ದು ಕಳೆದ 1 ವರ್ಷದಿಂದ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಒಂಟಿಯಾಗಿ ವಾಸ ಮಾಡ್ತಾಳೆ. ಪೋಷಕರೆಲ್ಲರೂ ಕೂಡ ತಮಿಳುನಾಡಿನಲ್ಲಿರ್ತಾರೆ. ಆದ್ರೆ ಈಕೆ ಇಲ್ಲಿ ಒಂದು ಪ್ರತಿಷ್ಠಿತ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದು ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂಟಿಯಾಗಿ ವಾಸ ಮಾಡ್ಕೊಂಡಿರ್ತಾಳೆ. ಹೀಗೆ ಒಂಟಿಯಾಗಿ ವಾಸ ಮಾಡ್ಕೊಂಡಂತಹ ಗೊತ್ತಿದಂತಹ ಈತ ಈ ಒಂದು ಕೃತ್ಯವನ್ನ ಎಸಗಿದ್ದು ಈತ ಮೂಲತಃ ಹಾಸನದವನೆಂದು ಕೂಡ ಈಗಾಗಲೇ ಮಾಹಿತಿ ಲಭ್ಯವಾಗಿದೆ. ಅದರಿಂದ ಹೆಚ್ಚಿನ ತನಿಖೆ ಕೂಡ ಒಳಪಡಿಸಿದ್ದಾರೆ. ಅಮರ್ ಪ್ರಸಾದ್. ಎಸ್, ಧನ್ಯವಾದ ನಾಗೇಂದ್ರ.